ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಸುನೀಲ್ ಕರಿ ಅಂತ. ನಾನು ಸಕ್ಕರೆ ಕಾಯಿಲೆ ಮತ್ತು ಆ ಸಕ್ಕರೆ ಕಾಯಿಲೆಯಿಂದ ಆಗುವಂತಹ ಕಾಲಿನ ತೊಂದರೆಗಳು ಏನು, ಇದರಲ್ಲಿ ಆದಷ್ಟು ಒಂದು 25 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಈಗ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಏನಿದೆ ಅವರಿಂದ ಮತ್ತು ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶ್ರೀ ಸಿದ್ಧಾರೂಢ ಮಠ ಟ್ರಸ್ಟ್ ಕಮಿಟಿ ಸಹಯೋಗದಿಂದ ಇದೊಂದು ಉತ್ತಮ ಕಾರ್ಯಕ್ರಮ ಆಯೋಜಿಸಲಾಗಿದೆ. ವಸಂತ ಋತುಗಾನ ಕಲಾಯಾನ. ಇದು ಇದೇ ತಿಂಗಳ 17, 18, 19 ಶುಕ್ರವಾರ, ಶನಿವಾರ, ರವಿವಾರ ದಿವಸ. ಆ 3 ದಿವಸ ಒಂದು ಉಪನ್ಯಾಸ ಅಂತ ಇಟ್ಟರು. ನಂದು 18ನೇ ತಾರೀಕು ಶನಿವಾರ ದಿವಸ ಸಕ್ಕರೆ ಕಾಯಿಲೆಯಿಂದ ಆಗುವಂಥ ಕಾಲಿಗೆ ಅಥವಾ ಪಾದಕ್ಕೆ ಏನೇನು ತೊಂದರೆ ಆಗ್ತವೆ, ಅದರ ಪಾದರಕ್ಷೆ ಮಹತ್ವ ಏನು, ನಾ ಏನು ಚಪ್ಪಲಿ ಹಾಕೋಬೇಕ್ರಿ, ನಾ ಏನು ಮಾಡಿದ್ರೆ ನನಗೆ ತೊಂದರೆ ಆಗೋಂಗಿಲ್ಲ, ನಾ ಏನು ಮಾಡಿದ್ರೆ ನನ್ನ ಕಾಲಿಗೆ ಗಾಯ ಆಗೋದಿಲ್ಲ, ಇವೆಲ್ಲ ಪ್ರಶ್ನೆಗಳು 108 ಪ್ರಶ್ನೆಗಳು ಎಷ್ಟೋ ಜನ ನನಗೆ ಬಂದು ಕೇಳ್ತಿರ್ತಾರೆ. ಅವೆಲ್ಲಕ್ಕೂ ಸ್ಪಂದಿಸಲಿಕ್ಕೆ ಇದೊಂದು ಉಪನ್ಯಾಸವನ್ನು ಆಯೋಜಿಸಲಾಗಿದೆ. ಸೊ ನಾವು ವ್ಯಾಯಾಮ ಮಾಡ್ಬೇಕ್ರಿ, ವ್ಯಾಯಾಮ ಮಾಡಬಾರ್ದು ರೀ, ನನ್ನ ಕಾಲ ಗಾಯ ಐತ್ರಿ, ನಾನು ಏನು ಮಾಡಬೇಕು, ಇವೆಲ್ಲಕ್ಕೂ ಒಂದು ಉತ್ತರ ಕೊಡೋಣ. ಸಮುದಾಯಕ್ಕೆ ಇದು ಮಾಹಿತಿ ಸಿಗೋದು. ಯಾರ್ಯಾರು ಸಕ್ಕರೆ ಕಾಯಿಲೆಯಿಂದ ಬಳಲಿಕ್ಕತ್ತಾರ ಅವರಿಗೆ ಕಾಲಲ್ಲಿ ಆಗುವಂತಹ ತೊಂದರೆಗಳಿಗೆ ಹೆಂಗೆ ಸ್ಪಂದಿಸ್ಬೇಕು, ಏನು ಮಾಡಿದ್ರೆ ತೊಂದರೆ ಆಗೋದಿಲ್ಲ, ಇವಕ್ಕೆಲ್ಲಕ್ಕೂ ನಾವು ಒಂದು ಸಿಂಪಲ್ ಪ್ರಿವೆನ್ಷನ್ ಅಂದರೆ ನನಗೆ ಏನೇ ತೊಂದರೆ ಆಗೋ ಮೊದಲೇ ಏನು ಮಾಡಿದ್ರೆ ನನಗದು ಅನುಕೂಲ ಆಗ್ತದೆ. ನಂಬರ್ 1, ನಾನು ಕಾಲಿನ ಕಾಳಜಿ ಏನು ಮಾಡಬೇಕು. ನಂಬರ್ 2, ನಾವು ಕಾಲಿಗೆ ಚಪ್ಪಲಿ ಏನು ಹಾಕಬೇಕು. ನಂಬರ್ 3, ನಾವು ವ್ಯಾಯಾಮ ಮಾಡಬೇಕು. ಇವೆಲ್ಲಕ್ಕೂ ಮಹತ್ವದ ಉತ್ತರಗಳು ನಿಮ್ಗೆ ಏನೇ ಬೇಕಾದರೆ ಎಲ್ಲಕ್ಕೂ ಸಮಾಧಾನಕರವಾಗಿ ನೀವು ಪ್ರಶ್ನೆ ಕೇಳ್ಬೋದು. ನಾನು ನಿಮಗೆ ತಿಳಿಸಿ ಹೇಳಿದ ಮೇಲೆ ನಿಮ್ಗೆ ಏನೇ ತೊಂದರೆ ಇದ್ದರೂ ನನ್ನ ಅವೈಲಬಿಲಿಟಿ ನಿಮಗೆ ಯಾವಾಗಲೂ ಸಿಗ್ತದೆ. ಸೊ 18 ಶನಿವಾರ ಬೆಳಗ್ಗೆ 10:30 ಆ ದಿವಸ ನಮ್ಮದು ಉಪನ್ಯಾಸ ಇದೆ. ತಾವೆಲ್ಲರೂ ಬಂದು ಅದನ್ನು ಎಷ್ಟು ಶಕ್ಯ ಆಗ್ತದೆ ಅದರ ಉಪಯೋಗ ತಗೊಂಡು ನಿಮ್ಮ ಕಾಲಿನ ಸಂರಕ್ಷಣೆ ಮಾಡಲಿ. ನಮಸ್ಕಾರ.